ಈಗ ಕಾರ್ತಿಕ್ಕು ಮತ್ತು ಸಂಗೀತ ತನಿಷಾ ಏನಿದ್ದಾರೆ ಅವರು ಒಂದು ಗುಂಪು. ಸೊ ಅವ್ರ ಗುಂಪಲ್ಲಿ ಅವ್ರು ಯಾರನ್ನೂ ಅಲೋ ಮಾಡ್ಕೊಳ್ಳಲ್ಲ ಅಂತ ಅನಿಸುತ್ತೆ. ಸೊ ಅಫ್ಕೋರ್ಸ್ ನಿಮ್ಮ ಜೊತೆನೂ ಅವ್ರೇನು ಅಷ್ಟೊಂದು ಜೆಲ್ ಆಗಲಿಲ್ಲ. ತನಿಷಾ ಆಗಲಿ ಮತ್ತು ಸಂಗೀತ ಅವರಾಗಿರ್ಬೋದು, ಕಾರ್ತಿಕ್ ಅವರಾಗಲಿ. ಕಾರ್ತಿಕ್ ಅವರು ಆ್ಯಸ್ ಇಟ್ ಈಸ್ ಎಲ್ಲರೂ ಹೇಗೆ ಮಾತಾಡಿಸ್ತಾರೋ ಅದೇ ರೀತಿ ಮಾತಾಡಿಸ್ತಾ ಇದ್ರು. ಸೊ ಹೀಗಾಗಿನೇ ಅನಿಸುತ್ತೆ ಅವರಲ್ಲಿ ಜಾಸ್ತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು. ಬೇರೆಯವರೆಲ್ಲ ಅಲೋ ಮಾಡ್ತಾರೆ ಪ್ರತಿಯೊಬ್ಬರೂ ಅವ್ರ ಗುಂಪಿಗೆ ಮಾತಾಡಿಸ್ದೇ ಇರಲಿ. ಆದರೆ ಇವ್ರ ಗುಂಪು ಮಾತ್ರ ಯಾರನ್ನೂ ಅಲೋ ಮಾಡೋದಿಲ್ಲ ಅವ್ರ ಗ್ರೂಪ್ ಒಳಗಡೆ. ಅದೇ ಎಲ್ಲೋ ಒಂದು ಕಡೆ ಅವ್ರಿಗೆ ಎಲ್ಲ ಅಂದರೆ ಲೈಕ್ ಗೇಮ್ ಚೇಂಜಿಂಗ್ ಅಂತ ಅನ್ನಿಸ್ತಿದ್ಯಾ ಅಂತ. ಫಸ್ಟ್ ಆಫ್ ಆಲ್ ಐ ಗೆಸ್ ನೀವು ಅನ್ಕೊಂಡಿರೋ ತಪ್ಪು. ಅವ್ರದ್ದು ಗುಂಪಲ್ಲ, ಅವ್ರದ್ದು ಫ್ರೆಂಡ್ಶಿಪ್. ನಮ್ಮದು ಗುಂಪು. ಹಾಂ, ಸೊ ಇದು ಅಲ್ವಾ ಎಲ್ಲರಿಗೂ ಗೊತ್ತಿರೋದು. ನಮ್ಮದು ಗುಂಪು 5 ಜನ ಇರೋ ಫ್ರೆಂಡ್ಸು ಗುಂಪು, ಒಂದು 7 ಜನ 8 ಜನ ಇರೋ ಗುಂಪು ಫ್ರೆಂಡ್ಶಿಪ್ಪು. ಆ್ಯಕ್ಚುಲಿ ಅವ್ರದ್ದು ಫ್ರೆಂಡ್ಶಿಪ್ ಆ್ಯಕ್ಚುಲಿ ಗುಂಪಲ್ಲ. ಸೊ ತನಿಷಾ ಸಂಗೀತ ಕಾರ್ತಿಕ್ಕು ಅವ್ರ ಮುಂಚೆಯಿಂದನೇ ಫ್ರೆಂಡ್ಸ್ ಆಗಿದ್ರು. ಸೊ ತನಿಷಾ ಒಂದೊಂದ್ಸಲ ಕಾರ್ತಿಕ್ ಜೊತೆನೂ ಇರ್ತಾರೆ, ಸಂಗೀತ ಜೊತೆನೂ ಇರ್ತಾರೆ, ನನಗೆ ಗೊತ್ತಿರೋ ಹಂಗೆ. ಅದು ಬಿಟ್ಟರೆ ಬೇರೆ ಎಲ್ಲೂ ಮಿಂಗಲ್ ಆಗಕ್ಕೆ ಟ್ರೈ ಮಾಡಿಲ್ಲ, ಅದು ನಿಜಾನೇ. ಬಿಕಾಸ್ ಟಾಸ್ಕ್ ಅಂತ ಬಂದಾಗ ಆಡ್ತಾರೆ ಜೊತೆಲಿ, ಬಟ್ ಮನೆ ಒಳಗೆ ಬಂದಿದ ತಕ್ಷಣ ಅವ್ರವ್ರು ಹೋಗ್ಬಿಡ್ತಾರೆ. ಸೊ ಅಷ್ಟು ಅಬ್ಸರ್ವ್ ಮಾಡಿದ್ದೀನಿ ನಾನು. ಸೊ ಅದು ಬಿಟ್ಟರೆ ಅವ್ರು ಏನಕ್ಕೆ ಸೇರಿಸ್ಕೊಳ್ಳಲ್ಲ ಇಲ್ಲ ಗೊತ್ತಿಲ್ಲ. ಯಾಕಂದರೆ ಅವ್ರ ಜೊತೆ ಇದ್ದಾಗೆಲ್ಲ ಅವ್ರು ಬರೀ ಸುಮ್ಮನೆ ಕೂತಿರ್ತಾರೆ, ಇಲ್ಲ ಬಾತ್ರೂಮಲ್ಲೇ ಕೂತಿರ್ತಾರೆ. ಅಲ್ಲಿ ಒಂದು ಪಾಸಿಟಿವ್ ವೈಬ್ ಬರಲ್ಲ ನಮಗೆ. ಸೊ ಒಂದು ವಾಶ್ರೂಮ್ಗೆ ಹೋಗ್ಬೇಕಂದ್ರೂ ನಮಗೆ ಕಂಫರ್ಟಬಲ್ ಆಗಿರಲ್ಲ. ಅಲ್ಲೇ ಒಂದು ಪಂಚಾಯತ್ ಕಟ್ಟೆ ಥರ ಮಾಡ್ಕೊಂಬಿಟ್ಟಿರ್ತಾರೆ. ಹೇಳ್ಕೊಳಕ್ಕೂ ಆಗಲ್ಲ ಅದು ನಾವು ವಾಶ್ರೂಮ್ಗೆ ಹೋಗಬೇಕು ಎದ್ದು ಆ ಕಡೆ ಹೋಗಿ ಅಂತ. ಅದು ಬಿಟ್ಟರೆ ನಾವು ನಮ್ಮ ಗುಂಪು ಇದೆಯಲ್ಲ, ಅದು ಅವರೆಲ್ಲ ನಾವೆಲ್ಲ ಫ್ಯಾಮಿಲಿ ಬಗ್ಗೆ ಮಾತಾಡಿಕೊಂಡು ಖುಷಿಯಾಗಿ ಪಾಸಿಟಿವ್ ವೈಬ್ಸ್ ತಗೊತಾ ಇದ್ರೆ ಅದು ನೋಡೋರಿಗೆ ಬೇರೆಯವ್ರಿಗೆ ನೆಗೆಟಿವ್ ಅಂತ ಅನಿಸುತ್ತೆ. ಓಕೆ, ಆದರೆ ಈಗ ಆಚೆ ಬರ್ತಿರೋರು ಪ್ರತಿಯೊಬ್ಬರು ಆಲ್ಮೋಸ್ಟ್ ಹೇಳಿರೋದೇನು ಅಂತ ಅಂದರೆ ಸಂಗೀತ ನೆಗೆಟಿವ್ ತುಂಬ ಸ್ಪ್ರೆಡ್ ಮಾಡ್ತಾರೆ, ನೆಗೆಟಿವ್ ಬಾಪ್ ಅಂತ ಎಲ್ಲರೂ ಹೇಳ್ತಿರೋವಂಥದ್ದು. ಅದು ನಿಮಗೂ ಕೂಡ ಅನ್ನಿಸ್ತಾ ಹೇಗೆ ಅಂತ? ನನಗೆ ನಾನು ನೋಡ್ದಂಗೆ ನನಗೆ ಅನಿಸಿಲ್ಲ. ಬಿಕಾಸ್ ನನ್ನ ಜೊತೆ ಅವರು ಯಾವತ್ತೂ ಆ ಥರ ಬಿಹೇವ್ ಮಾಡಿಲ್ಲ. ಬಟ್ ಬೇರೆಯವ್ರ ಜೊತೆ ಬಿಹೇವ್ ಮಾಡ್ಬೇಕಾದ್ರೆ ನೋಡಿದ್ದೀನಿ. ಸೊ ಅದರಿಂದನೇ ನಂಗೆ ಸ್ವಲ್ಪ ಒಪಿನಿಯನ್ಸ್ ಚೇಂಜ್ ಆಗಿದ್ದು. ಬಿಕಾಸ್ ಅಬ್ಸರ್ವ್ ಮಾಡಿದೆ ನಾನು ಅವ್ರು ಯಾವ್ಯಾವ ಥರ ಬಿಹೇವ್ ಮಾಡ್ತಾರೆ, ಯಾವ್ಯಾವ ಟೈಮಲ್ಲಿ, ಯಾವ್ಯಾವ ಟಾಸ್ಕ್ ಬಂದಾಗ ಯಾವ್ಯಾವ ಟೈಮಲ್ಲಿ ಯಾವ ಥರ ಬಿಹೇವ್ ಮಾಡ್ತಾರೆ, ಯಾವಾಗ ಬೇಕು ಅಂತ ಪ್ರವೋಕ್ ಮಾಡ್ತಾರೆ ಜನರನ್ನ. ಸೊ ಅದು ಅಬ್ಸರ್ವ್ ಮಾಡಿದಾಗ ಸ್ವಲ್ಪ ಅನ್ನಿಸ್ತು ನನಗೆ ಅವರು ಸ್ವಲ್ಪ ಏನೋ ಮೈಂಡಲ್ಲಿ ಏನೋ ಯೋಚನೆ ಮಾಡ್ತಾ ಇರ್ತಾರೆ ಯಾವಾಗಲೂ. ಸೊ ಅದು ಸ್ವಲ್ಪ ಅನಿಸಿದೆ ನನಗೆ. ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಪವಿ ಅವರೇ? ಬಿಕಾಸ್ ವಿನಯ್ ಅವ್ರನ್ನ ಸಂಗೀತ ಟಾರ್ಗೆಟ್ ಮಾಡ್ತಾರಾ, ಸಂಗೀತ ಅವ್ರನ್ನ ವಿನಯ್ ಟಾರ್ಗೆಟ್ ಮಾಡ್ತಾರಾ? ಇಲ್ಲಿ ನೋಡಿ, ಯಾರು ಟಾರ್ಗೆಟ್ ಅಂತ ಇಲ್ಲ. ನೀವೇ ಚೂಟ್ಬಿಟ್ಟು ಮಗುನ ಎಬ್ಸಿದ್ರೆ ಅದು ಟಾರ್ಗೆಟ್ ಅಂತಾನೆ ಅನ್ಸ್ಬಿಡುತ್ತೆ. ಸೊ ಸಂಗೀತ ಅವ್ರು ಮಾಡೋದು ಹಾಗೆ. ವಿನಯ್ ಅವ್ರು ಸುಮ್ಮನಿದ್ರು ಚೂಟ್ಬಿಟ್ಟು ಎಬ್ಸೋದು ಅವ್ರನ್ನ. ಸೊ ವಿನಯ್ ಅವರು ಇಲ್ಲ ಯಾರೇ ಆಗಿರಲಿ, ಮೈಕಲ್ ಯಾರೇ ಆಗಿರಲಿ, ಅವ್ರಿಗೆ ಬಂದಾಗ ಅವ್ರು ಬಿಡಲ್ಲ. ಅವ್ರ ಜೊತೆ ಚೆನ್ನಾಗಿದ್ರೆ ಅವ್ರ ಜೊತೆ ಚೆನ್ನಾಗಿರ್ತಾರೆ, ಅವ್ರ ಜೊತೆ ಜಗಳ ಆಡಿದ್ರೆ ಅವರು ಅವ್ರ ಜೊತೆ ಜಗಳ ಆಡ್ತಾರೆ ಅಷ್ಟೇ. ನಿಮಗೆ ಹೇಗೆ ಸಿಗುತ್ತೋ ಅವ್ರು ಹಂಗೆ ಕೊಡ್ತಾರೆ ಅಷ್ಟೇ. ನೀವು ಫ್ರೆಂಡ್ಶಿಪ್ ಗುಂಪು ಅಂತ ಏನು ಹೇಳಿದ್ರಿ, ಆ ಗುಂಪಿಗೆ ಅಂದರೆ ನಿಮ್ಮದು ಗುಂಪು ಅಂತ ಹೇಳ್ತಾರಲ್ಲ, ಆ ಗುಂಪನ್ನ ಯಾವಾಗ ಹೇಗೆ ಕೆಟ್ಟವರನ್ನಾಗಿ ತೋರಿಸ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತು ಅಂತ ಅನಿಸುತ್ತೆ. ನಿಮಗೂ ಹಂಗೆ ಅನಿಸ್ತು? ನಂಗೆ ಅನಿಸಿಲ್ಲ. ಬಟ್ ಇವರೆಲ್ಲ ತುಂಬ ಬೇಜಾರು ಮಾಡ್ಕೊಂಡಿದ್ರು. ಯಾಕೆ ನಾವೆಲ್ಲ ವಿಲನ್ ಆಗ್ತೀವಿ ಎಲ್ಲ ಟೈಮಲ್ಲೂ. ಆ್ಯಂಡ್ ಸಂಗೀತ ಅವರು ಎಂತಕ್ಕೆ, ಬಿಕಾಸ್ ನಾನು ವಿನಯ್ ಅವ್ರು ನಮ್ರತ ಅವರೆಲ್ಲ ಮಾತಾಡೋವಾಗ ಕೇಳಿಸ್ಕೊಂಡಿದ್ದೀನಿ. ಬಟ್ ನಾನು ಏನೂ ಕಮೆಂಟ್ ಮಾಡೋಕ್ಕೆ ಹೋಗಿಲ್ಲ ಅದಕ್ಕೆ. ಬಿಕಾಸ್ ಸಂಗೀತ ಅವ್ರ ಬಿಹೇವಿಯರ್ ನನ್ನ ಜೊತೆ ಆ ಥರ ಇರಲಿಲ್ಲ. ಸೊ ನನ್ನ ಜೊತೆ ಇಲ್ಲದೇ ಇದ್ದಾಗ ನಾನು ಅವ್ರನ್ನ ಜಡ್ಜ್ ಮಾಡೋಕ್ಕೆ ಹೋಗಲ್ಲ. ಬಟ್ ಮನೇಲಿ ಅಬ್ಸರ್ವ್ ಮಾಡಬೇಕಾದ್ರೆ ಅದೊಂದು ಜಡ್ಜ್ಮೆಂಟ್ ಪಾಸ್ ಆಗ್ತಾ ಇರುತ್ತೆ. ಅವರಿಂದ ಸ್ವಲ್ಪ ನೆಗೆಟಿವ್ ವೈಬ್ಸ್ ಬರುತ್ತೆ, ಅವರಿಂದನೇ ಜಾಸ್ತಿ ಜಗಳ ಸ್ಟಾರ್ಟ್ ಆಗೋದು, ಅದೆಲ್ಲ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ ಆ್ಯಕ್ಚುಲಿ ಮನೇಲಿದ್ದಾಗ. ಎಷ್ಟು ಸಂಗೀತ ಎಷ್ಟು ಡಾಮಿನೇಟ್ ಅಂತ ಅನ್ನಿಸ್ತಾರೆ? ಬಿಕಾಸ್ ಎಲ್ಲರೂ ಹೇಳೋದು ಒಂದೇ ಪದ, ಅವರು ಟೀಮಲ್ಲಿ ಇರೋರಾಗಿರ್ಬೋದು, ಬೇರೆ ತುಂಬ ಡಾಮಿನೇಟ್ ಅಂತ. ಟೀಮ್ ವಿಚಾರ ಅಂತ ಬಂದಾಗ ಟಾಸ್ಕ್ ಟೈಮಲ್ಲಿ ತುಂಬ ಡಾಮಿನೇಟಿಂಗ್ ಆಗಿದ್ದಾರೆ. ಬಟ್ ನೀವು ಸ್ಟ್ಯಾಂಡ್ ತಗೊಂಡ್ರೆ ಡೆಫಿನೆಟ್ಲಿ ಅವ್ರು ಡಾಮಿನೇಟಾಗಿ ಕಾಣಿಸಲ್ಲ. ಬಿಕಾಸ್
ಕೆಲವರು ಇರ್ತಾರೆ ಅವ್ರ ಮಾತನ್ನೇ ಕೇಳ್ಕೊಂಡು ಅವ್ರ ಹಿಂದೆನೇ ಸುತ್ಕೊಂಡು ಆಟ ಆಡ್ತಾರೆ ಗೇಮು. ಅಂಥವ್ರಿಗೆ ಸಂಗೀತ ಅವ್ರು ಡಾಮಿನೇಟ್ ಅಂತ ಅನ್ನಿಸ್ತಾರೆ. ಬಟ್ ಸಂಗೀತ ಅವ್ರನ್ನ ಎದುರಾಕೊಂಡು ಗೇಮ್ ಆಡಿದ್ರೆ ಅವಾಗ ಗೊತ್ತಾಗುತ್ತೆ ಅವರು ಡಾಮಿನೇಟ್ ಅಲ್ವೇ ಅಲ್ಲ ಅಂತ, ಅವ್ರಿಗೆ ಡಾಮಿನೇಟ್ ಮಾಡೋಕ್ಕೂ ಆಗಲ್ಲ ಅಂತ. ಈಗ ಪ್ರತಾಪ್ ಅವ್ರಿಗೆ ನಾನು ಅನ್ನೋದು ಜಾಸ್ತಿ ಆಗಿದೆಯಾ? ಇವತ್ತು ತಾನೇ ತನಿಷಾ ಅವರು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ರು, ಅಂದರೆ ಇತ್ತೀಚೆಗೆ ಪ್ರತಾಪ್ಗೆ ತುಂಬಾ ಲೈಕ್ ನಾನು ಅನ್ನೋದು ಜಾಸ್ತಿ ಆಗಿದೆ ಅಂತ. ಸೊ ನನಗೆ ಗೊತ್ತಿಲ್ಲ, ನಿನ್ನೆ ಟಾಸ್ಕ್ ಅಲ್ಲ ಅದು, ನನಗೆ ಐಡಿಯಾ ಇಲ್ಲ ಅದು ನನಗೆ. ಲೈಕ್ ಈಗ ಮೈಕಲ್ಗೆ ಹೇಳ್ತಿರೋದು ಆ್ಯಟಿಟ್ಯೂಡ್ ಜಾಸ್ತಿ ಆಗಿದೆ ಅಂತ ಎಲ್ಲರೂ ಆರೋಪ ಮಾಡ್ತಿದ್ದಾರೆ ಮನೇಲಿ. ಇವರು ಡ್ಯಾಮ್ ಅಂತ ಹೇಳೋದು ಅದು ಇದು ಎಲ್ಲ. ಸೊ ಅದೇ ರೀತಿ ಪ್ರತಾಪ್ ಅವರು ಕೂಡ ಯಾವುದಕ್ಕೂ ಈಗ ಡೋಂಟ್ ಕೇರ್ ಅಂತಿಲ್ಲ. ಜೊತೆಗೆ ಸಂಗೀತ ಅವರು ಮತ್ತು ಪ್ರತಾಪ್ ಮಾತಾಡ್ಕೋತಾ ಇರ್ತಾರೆ, ಈ ಮನೇಲಿ ನೇರವಾಗಿ ಏನು ಹೇಳಬೇಕು ಅಂತ ಅನಿಸುತ್ತೋ ಅದನ್ನು ಹೇಳೋದು ನಾವಿಬ್ಬರು ಮಾತ್ರ ಅಂತ ಹೇಳ್ಬಿಟ್ಟು. ಇಲ್ಲ, ಆ ಥರ ಏನಿಲ್ಲ. ಯಾರಿಗೇನು ಅನ್ಸುತ್ತೋ ಅವಾಗ ಎಲ್ಲರೂ ಅವ್ರವ್ರ ಸ್ಟ್ಯಾಂಡ್ ತೊಗೊತಾರೆ, ಅವ್ರವ್ರು ಹೇಳ್ತಾರೆ. ಬರೀ ಇವರಿಬ್ಬರೇ ಅಂತಲ್ಲ. ಐ ಗೆಸ್ ಎಲ್ಲರಿಗೂ ಒಬ್ರೊಬ್ರು ಪರ್ಸ್ನಾಲಿಟಿ ಇದೆ, ಅವ್ರವ್ರ ಸ್ಟ್ಯಾಂಡ್ ತೊಗೊಳ್ಳೋಕ್ಕೆ ಅವ್ರವ್ರು ರೆಡಿ ಇರ್ತಾರೆ. ಬಟ್ ಇನ್ಫ್ಲೂಯೆನ್ಸ್ ಅಂತ ಯಾರೂ ಮಾಡ್ತಿಲ್ಲ ಇಲ್ಲಿ. ಬಟ್ ಮೈಟ್ ಬಿ ಹಾಸ್ಪಿಟ್ಲಿಂದ ಬಂದಾಗ ನಮಗೆ ಅನ್ನಿಸ್ತಿರೋದು ಸಂಗೀತ ತುಂಬ ಪ್ರತಾಪ್ಗೆ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ ಅಂತ. ಯಾಕಂದರೆ ಪ್ರತಾಪ್ ಆ್ಯಕ್ಟಿವಿಟಿ ಎಲ್ಲ ಇವಾಗ ತುಂಬ ಚೆನ್ನಾಗಿ, ಮುಂಚೆ ಸೈಲೆಂಟ್ ಆಗಿದ್ದವರು ಹಾಸ್ಪಿಟಲ್ನ ಬಂದಿದ ತಕ್ಷಣ ಇವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ, ಅದು ನಿಜ ಒಪ್ಕೊತೀವಿ. ಬಟ್ ಆ ಆ್ಯಕ್ಟಿವ್ನೆಸ್ಸಲ್ಲೇ ಮೈಟ್ ಬಿ ಸ್ವಲ್ಪ ನಮಗೆ ಆ ಆ್ಯಟಿಟ್ಯೂಡು ಕಾಣಿಸ್ತಿರ್ಬೋದು. ಬಿಕಾಸ್ ಯಾವಾಗಲೂ ಸೈಲೆಂಟ್ ಆಗಿದ್ದವ್ರು ಸಡನ್ನಾಗಿ ಹೈಪರ್ ಆ್ಯಕ್ಟಿವ್ ಆಗ್ತಾರಲ್ಲ, ಆ ಥರ ಅನಿಸುತ್ತೆ. ಅದು ಬಿಟ್ಟರೆ ಪ್ರತಾಪ್ ಅವ್ರನ್ನ ಅಷ್ಟು ಗಮನಿಸಿಲ್ಲ. ಬಿಕಾಸ್ ನಾನು ಜೈಲಲ್ಲಿದ್ದೆ ಸ್ವಲ್ಪ ಒಂದಿನ, ಆವಾಗ ಮುದ್ದೆ ಇದೆಲ್ಲ ಆಗಿತ್ತು. ಸೊ ಆ ಟೈಮಲ್ಲಿ ಅಷ್ಟು ನನಗೆ, ಆ ಟೈಮಲ್ಲಿ ಮನೆ ಒಳಗಾಗಿದ್ದು ಅಷ್ಟು ಗೊತ್ತಿಲ್ಲ ನನಗೆ. ನಾನು ಆಚೆ ಬಂದು ನೋಡಿದಾಗಲೇ ಗೊತ್ತಾಗಿದೆ ನನಗೆ ಅದೆಲ್ಲ.